Hi, lovely students. Today we will discuss the very important topic of the grammar, that is verb. ಇವತ್ತು ನಾವು ಗ್ರಾಮರ್ ಅಲ್ಲಿ ಅತಿ ಮುಖ್ಯವಾಗಿರುವಂತಹ ಒಂದು ಟಾಪಿಕ್ ಅನ್ನ ವಿಷಯವನ್ನ ಚರ್ಚೆ ಮಾಡೋಣ. ಆ ವಿಷಯವೇ ವರ್ಬ್. ವರ್ಬ್ ಅಂದ್ರೆ ಏನಪ್ಪಾ? ವಾಟ್ ಈಸ್ ದ ವರ್ಬ್? ದಟ್ ವರ್ಬ್ ಈಸ್ ಎ ಟೆಲ್ಲಿಂಗ್ ವರ್ಡ್, ಸೇಯಿಂಗ್ ವರ್ಡ್ ಆಫ್ ವಾಟ್. ಅದು ಹೇಳುವಂತಹ ಒಂದು ಪದ, ನುಡಿಯುವಂತಹ ಒಂದು ಪದ. ಏನನ್ನ? ಅಬೌಟ್ ದ ನೌನ್, ಅಬೌಟ್ ದ ಪ್ರನೌನ್. ಪ್ರನೌನಿನ ಬಗ್ಗೆ, ನೌನಿನ ಬಗ್ಗೆ. ಆ ಪ್ರನೌನ್ ಏನ್ ಕೆಲಸ ಮಾಡ್ತಾ ಇದೆ, ಏನ್ ಮಾಡಿತ್ತು, ಏನ್ ಮಾಡ್ತದೆ ಅಂತಕ್ಕಂಥದ್ದನ್ನ ಯಾವ ಪದ ಸೂಚಿಸುತ್ತೋ ಆ ಪದವನ್ನ ನಾವು ವರ್ಬ್ ಅಥವಾ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. See the definition. Verb is a word which shows the action of the noun or pronoun. ನೋಡ್ರಿ, ಇಲ್ಲಿ ನಾಮಪದ ಅಥವಾ ಸರ್ವನಾಮ ಏನು ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ, ಆ ಕ್ರಿಯೆಯನ್ನ ಯಾವ ಪದ ಸೂಚಿಸುತ್ತೋ ಆ ಪದವೇ ವರ್ಬ್. ಇವೆರಡು ಮಾಡುವಂತಹ ಕ್ರಿಯೆಯನ್ನ ಸೂಚಿಸುವಂತಹ ಪದ ಏನಾಗಿರುತ್ತೆ? ವರ್ಬ್ ಆಗಿರುತ್ತೆ. ಸಿ ದ ಎಕ್ಸಾಂಪಲ್. ಚಿಲ್ಡ್ರನ್ ಪ್ಲೇ ದ ಕ್ರಿಕೆಟ್. ಹಿಯರ್ ದ ಚಿಲ್ಡ್ರನ್ is the noun, right? What they are doing? They play. See, this word shows the action of the noun, so we may easily find out the verb. ನೋಡ್ರಿ, ಈಗ ಇಲ್ಲಿ ನಾಮಪದ ಏನ್ ಮಾಡ್ತಾ ಇದೆ? ಆಡ್ತಾ ಇದೆ. ಆ ಒಂದು ಪದ ಇದರ ಆಕ್ಷನ್ ಅನ್ನ, ಇದರ ಕ್ರಿಯೆಯನ್ನ ಸೂಚಿಸುವಂತಹ ಪದ. ಹಾಗಾಗಿ ನಾವು ಇದನ್ನ ವರ್ಬ್ ಅಂತ ಹೇಳಿ ಕರಿತೀವಿ. Again, come to the second one. Students wrote the answer. What did the students do? ಏನ್ ಮಾಡ್ತಾ ಇದ್ದಾರೆ? wrote. This word shows the action. This word shows what these people have done. ನೋಡ್ರಿ, ಇವರು ಏನು ಮಾಡಿದ್ದಾರೆ ಅಂತಕ್ಕಂಥದನ್ನ, ಕ್ರಿಯೆಯನ್ನ, ಇವರ ಕೆಲಸವನ್ನ ಸೂಚಿಸುವಂತಹ ಒಂದು ಪದ. ಹಾಗಾಗಿ ನಾವು ಈ ಪದವನ್ನ ವರ್ಬ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಈ ವರ್ಬಿನ ಬಗ್ಗೆ ಎಕ್ಸಾಂಪಲ್ ಅನ್ನ ನಾವು ನೋಡಿದ್ವಿ. Again, that verb has classified into two categories. The verbs are divided into two types. ಕ್ರಿಯಾಪದಗಳನ್ನ ಎರಡು ಭಾಗಗಳಾಗಿ ವಿಂಗಡಿಸಿದ್ದೀವಿ. ನೋಡಿ, verbs are of two kinds. They are principal or main verb. ಮುಖ್ಯವಾಗಿರುವಂತಹ ಕ್ರಿಯಾಪದ and auxiliary verb or helping verb. ಇವು ಸಹಾಯಕ ಕ್ರಿಯಾಪದ, ಇದು ಮುಖ್ಯವಾದ ಕ್ರಿಯಾಪದ. Like these, we have divided the verbs into two types. ಎರಡು ರೀತಿಯ ವರ್ಬ್ಗಳನ್ನು. The first one, principal or main verb. What is principal verb? A verb which expresses a meaning of its own is called a principal verb. ನೋಡ್ರಿ, ಇಲ್ಲಿ ಪ್ರಿನ್ಸಿಪಲ್ ವರ್ಬ್ ಅಂದ್ರೆ ಏನಪ್ಪಾ? ಆ ಪ್ರಿನ್ಸಿಪಲ್ ವರ್ಬ್ ತನ್ನದೇ ಆಗಿರುವಂತಹ ಒಂದು ಅರ್ಥವನ್ನ ಕೊಡುತ್ತೆ. ಪ್ರಿನ್ಸಿಪಲ್ ವರ್ಬ್ is a word which shows, which gives the meaning, and that word is definitely the action word of the noun or pronoun. ನೋಡ್ರಿ, ಇಲ್ಲಿ ಪ್ರಿನ್ಸಿಪಲ್ ವರ್ಬ್ ತನ್ನದೇ ಆಗಿರುವಂತಹ ಅರ್ಥವನ್ನ ಒಳಗೊಂಡಿದ್ದರೆ ಆ ಒಂದು ಪದವನ್ನ ಪ್ರಿನ್ಸಿಪಲ್ ವರ್ಬ್ ಅಥವಾ ಮೇನ್ ವರ್ಬ್ ಅಂತ ಹೇಳಿ ಕರಿತೀವಿ. ಮತ್ತೆ ಅದು ಯಾವಾಗ್ಲೂ ಸಹ ಕ್ರಿಯೆಯನ್ನ ತೋರಿಸುವಂತಹ ಪದ ಆಗಿರುತ್ತೆ. ಅಂತದನ್ನ ಪ್ರಿನ್ಸಿಪಲ್ ವರ್ಬ್ ಅಂತ ಹೇಳಿ ಕರಿತಿರ್ತೀವಿ. See the example. Write, jump, speak, give, etc. They are all principal verbs. The principal verb or main verb is again divided, further classified into two categories.
ಈಗ ಮುಖ್ಯವಾಗಿರುವಂತಹ ಕ್ರಿಯಾಪದವನ್ನ ಮೇನ್ ವರ್ಬ್ ಅಂತ ಏನಿದೆಯೋ ಆ ಒಂದು ವರ್ಬ್ ಅನ್ನ ಎರಡು ಭಾಗಗಳಾಗಿ ಪುನಃ ನಾವು ವಿಂಗಡಿಸ್ತೀವಿ. ಅಗೈನ್ ವಿ ಹ್ಯಾವ್ ಡಿವೈಡೆಡ್ ದಟ್ ಮೇನ್ ವರ್ಬ್ ಇಂಟು ಟೂ ಟೈಪ್ಸ್. ದೇ ಆರ್ ಟ್ರಾನ್ಸಿಟಿವ್ ವರ್ಬ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್. ಸಕರ್ಮಕ ಕ್ರಿಯಾಪದ, ಅಕರ್ಮಕ ಕ್ರಿಯಾಪದ. ದೇ ಆರ್ ಟೂ ಟೈಪ್ಸ್ ಆರ್ ದೇರ್ ಇನ್ ದ ಪ್ರಿನ್ಸಿಪಲ್ ವರ್ಬ್. ಈ ರೀತಿಯ ಎರಡು ಭಾಗಗಳು ಪ್ರಿನ್ಸಿಪಲ್ ವರ್ಬ್ ಅಲ್ಲಿ ಇದಾವೆ. ವಾಟ್ ಈಸ್ ಎ ಟ್ರಾನ್ಸಿಟಿವ್ ವರ್ಬ್? ಹಾಗಾದ್ರೆ ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಏನು? ಸಕರ್ಮಕ ಕ್ರಿಯಾಪದ ಅಂದ್ರೆ ಏನು? ಎ ವರ್ಬ್ ವಿಚ್ ರಿಕ್ವೈರ್ಸ್ an object to complete its sense is called a transitive verb. ನೋಡಿ, ಯಾವ ಕ್ರಿಯಾಪದವು ಒಂದು ಆಬ್ಜೆಕ್ಟ್ ಅನ್ನ ಬಯಸುತ್ತೋ ಅಂತ ಒಂದು ವರ್ಬ್ ಅನ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಅಗೈನ್ ಒನ್ ಮೋರ್ ಡೆಫಿನೇಷನ್ ಫಾರ್ ದಟ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಮೀನ್ಸ್, ವಾಟ್ ಈಸ್ ಟ್ರಾನ್ಸಿಟಿವ್ ವರ್ಬ್? ಟ್ರಾನ್ಸಿಟಿವ್ ಮೀನ್ಸ್ ಪಾಸಿಂಗ್ ಓವರ್, ಮುಂದೆ ಹೋಗು, ಹಾದು ಹೋಗು. A transitive verb is a verb that denotes an action which passes over from the doer or subject to an object. See, this definition will clarify. See, transitive verb is a verb that tells what? An action, a work which passes over from the doer or subject to an object. Here in this example, Sanju is the subject. This subject is doing the action here. This action is passing over from the subject to an object. ನೋಡ್ರಿ, ಸಂಜು ಅಂತಕ್ಕಂಥವರಿಂದ ಈ ಒಂದು ಕರ್ತೃ ಪದದಿಂದ ಈ ಆಕ್ಷನ್ ಕ್ರಿಯೆ ಹಾದು ಹೋಗುತ್ತೆ ಎಲ್ಲಿಗೆ? ಆಬ್ಜೆಕ್ಟ್ ಗೆ. ಸಚ್ ವರ್ಬ್ಸ್ ಆರ್ ಕಾಲ್ಡ್ ಟ್ರಾನ್ಸಿಟಿವ್ ವರ್ಬ್. ಯಾವ ಕ್ರಿಯಾಪದವು ಈ ಒಂದು ಸಬ್ಜೆಕ್ಟ್ ಇಂದ ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ ಅವರಿಂದ ಹಾದು ಹೋಗುತ್ತೋ ಎಲ್ಲಿಗೆ? ಕರ್ಮ ಪದಕ್ಕೆ. ಅಂತ ಒಂದು ವರ್ಬ್ಗಳನ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿಬಹುದು. ಇನ್ನೊಂದು ತರದ ಉದಾಹರಣೆಯಲ್ಲಿ ಇಲ್ಲಿ ಬರೆದಿದೆ ನೋಡ್ರಿ. ಎ ವರ್ಬ್ ವಿಚ್ ರಿಕ್ವೈರ್ಸ್ ಆನ್ ಆಬ್ಜೆಕ್ಟ್ ಟು ಕಂಪ್ಲೀಟ್ ಇಟ್ಸ್ ಸೆನ್ಸ್ ಇಸ್ ಕಾಲ್ಡ್ ಎ ಟ್ರಾನ್ಸಿಟಿವ್ ವರ್ಬ್. ಈ ಒಂದು ಡೆಫಿನೇಷನ್ ಗೆ ಇದರಿಂದಲೇ ನಾವು ಉತ್ತರವನ್ನು ಪಡೆಯೋಣ. ವಿ ಕ್ಯಾನ್ ಗೆಟ್ ದ ಆನ್ಸರ್ ಫ್ರಮ್ ದ ಸೇಮ್ ಎಕ್ಸಾಂಪಲ್. ಸಂಜು ಇಸ್ ದ ಡೂಯರ್ ಆಫ್ ದ ಆಕ್ಷನ್ ಅಂಡ್ this is the verb. This verb is called transitive verb. Why? Because this verb is required. It needs what? The object. If the object is not there, that sentence won't give any meaning. If it wants a sense, a meaning, that object is very essential. It needs, it requires the ಆಬ್ಜೆಕ್ಟ್. ನೋಡ್ರಿ, ಇದರ ಪ್ರಕಾರ ನಾವು ಈ ಒಂದು ಡೆಫಿನೇಷನ್ ಪ್ರಕಾರ ಯಾವ ವರ್ಬ್ ಆಬ್ಜೆಕ್ಟ್ ಅನ್ನ ಬಯಸುತ್ತದೆಯೋ ಅಂತ ವರ್ಬ್ ಅನ್ನ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಇಲ್ಲಿಗೆ ನಿಲ್ಸಿದ್ರೆ ಸಂಜು ಸಿಂಗ್ಸ್, ಇಲ್ಲಿ ಅರ್ಥ ನಮ್ಗೆ ಅಷ್ಟು ಸೆನ್ಸ್ ಸಿಗೋದಿಲ್ಲ, ಇನ್ನು ಏನೋ ಬೇಕು ಅನಿಸುತ್ತೆ. ಆ ಒಂದು ಸೆನ್ಸ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಈ ವರ್ಬು ಬೇಕಾಗಿದೆ. ಅದಕ್ಕೋಸ್ಕರ ಯಾವ ವರ್ಬು ಆಬ್ಜೆಕ್ಟ್ ಅನ್ನ ಬಯಸುತ್ತೋ ಅಂತ ಒಂದು ವರ್ಬ್ ಅನ್ನ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಇನ್ ದ ಸೆಕೆಂಡ್ ಎಕ್ಸಾಂಪಲ್, ಚಿನ್ಮಯಿ kicked the ball. See, this verb required an object. Just you have to put the question to the verb what or whom you will get the answer. ನೋಡ್ರಿ, ಈಗ ವರ್ಬ್ ಇದೆಯಲ್ಲ, ವರ್ಬಿಗೆ ಪ್ರಶ್ನೆಯನ್ನು ಹಾಕ್ಬೇಕು. ಯಾವುದು? ವಾಟ್ ಅಥವಾ ಹೂಮ್. ಈ ಎರಡು ಪ್ರಶ್ನೆಗಳಿಗೆ ಏನಾದ್ರೂ ಉತ್ತರ ಬರೋ ಹಾಗೆ ಇದ್ದರೆ ಅದನ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ನೋಡ್ರಿ, ಚಿನ್ಮಯಿ ಕಿಕ್ಡ್ ವಾಟ್? ಎಸ್, ದಿಸ್ ಈಸ್ ನೀಡೆಡ್. Suppose if the object is not there, this sentence won't give
ಮೀನಿಂಗ್, ಇಟ್ ವೋಂಟ್ ಗಿವ್ ಎನಿ ಸೆನ್ಸ್. ನೋಡ್ರಿ, ನಾವೇನಾದ್ರೂ ಆಬ್ಜೆಕ್ಟ್ ಅನ್ನ ತೆಗೆದುಹಾಕಿದ್ವಿ ಅಂದ್ರೆ ಚಿನ್ಮಯಿ ಕಿಕ್ಡ್, ಏನನ್ನ ನಮಗೆ ಸರಿಯಾಗಿರುವಂತ ಒಂದು ಅರ್ಥ, ನಿಖರವಾಗಿರುವಂತ ಅರ್ಥ ಸಿಗೋದಿಲ್ಲ. ಹಾಗಾಗಿ ನಾವು ಇದಕ್ಕೆ ಪ್ರಶ್ನೆನ ಹಾಕ್ಬೇಕು, ವಾಟ್ ಅಥವಾ ಹೂಮ್, ಯಾರಿಗೆ ಅಥವಾ ಏನು. ಈ ಎರಡು ಪ್ರಶ್ನೆಗಳಿಗೆ ಏನಾದ್ರೂ ಉತ್ತರ ಸಿಗೋ ಹಾಗೆ ಇದ್ದರೆ ಅಂತ ಒಂದು ವರ್ಬ್ ಅನ್ನ ಖಂಡಿತ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಇದು ಒಂದು ಅರ್ಥ. ಮತ್ತೊಂದು ರೀತಿಯಲ್ಲಿ ದಿಸ್ ವರ್ಬ್ ಈಸ್ ಪಾಸಿಂಗ್ ಓವರ್ ಫ್ರಮ್ ದ ಡೂಯರ್, ಫ್ರಮ್ ದ ಸಬ್ಜೆಕ್ಟ್ ಟು ದ ಆಬ್ಜೆಕ್ಟ್. ನೋಡ್ರಿ, ಇಲ್ಲಿ ಈ ಒಂದು ಕ್ರಿಯಾಪದ ಈ ಒಂದು ಸಬ್ಜೆಕ್ಟ್ ಇಂದ ಹಾದು ಹೋಗುತ್ತೆ ಎಲ್ಲಿಗೆ? ಆಬ್ಜೆಕ್ಟ್ಗೆ. ಅಂತ ಒಂದು ವರ್ಬ್ ಅನ್ನ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಈಗ ಸೆಕೆಂಡ್ ಒನ್, ಬಸವರಾಜ್ ಬ್ರೋಕ್ ದ ಗ್ಲಾಸ್. ದಿಸ್ ಇಸ್ ದ ಟ್ರಾನ್ಸಿಟಿವ್ ವರ್ಬ್. ವೈ? ಬಿಕಾಸ್ ದಿಸ್ ವರ್ಬ್ is passing over from the subject to the object. ಈ ಒಂದು ಕ್ರಿಯಾಪದವು ಇಲ್ಲಿಂದ ಹಾದು ಹೋಗುತ್ತದೆ ಎಲ್ಲಿಗೆ? ಆಬ್ಜೆಕ್ಟ್ಗೆ. ಹಾಗಾಗಿ ಈ ವರ್ಬ್ ಅನ್ನ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಇದು ಒಂದು ರೀತಿಯಲ್ಲಿ. ಮತ್ತೊಂದು ರೀತಿಯಲ್ಲಿ ದಿಸ್ ವರ್ಬ್ ಈಸ್ ರಿಕ್ವೈರಿಂಗ್ ವಾಟ್? ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಅನ್ನ ಬಯಸುತ್ತದೆ ಯಾವುದು? ಈ ವರ್ಬ್. ಹಾಗಾಗಿ ಇಂಥ ವರ್ಬುಗಳನ್ನ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಒಂದು ಅರ್ಥದಲ್ಲಿ ಯಾವ ಕ್ರಿಯಾಪದಗಳು ಆಬ್ಜೆಕ್ಟ್ ಅನ್ನ ಬಯಸುತ್ತಾವೆಯೋ ಆ ವರ್ಬುಗಳನ್ನ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಯಾವ ವರ್ಬುಗಳು ಈ ಸಬ್ಜೆಕ್ಟ್ ಇಂದ ಕರ್ತೃಪದದಿಂದ ಕರ್ಮಪದದ ಕಡೆಗೆ ಹಾದು ಹೋಗ್ತಾವೋ ಅವುಗಳನ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಸಕರ್ಮಕ ಕ್ರಿಯಾಪದಗಳು ಅಂತ ಹೇಳಿ ಕರಿತೀವಿ. ಈಗ ಇಂಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಏನು? ಇದು ಅಕರ್ಮಕ ಕ್ರಿಯಾಪದ. ಎ ವರ್ಬ್ ವಿಚ್ ಡಸ್ ನಾಟ್ ರಿಕ್ವೈರ್ ಆನ್ ಆಬ್ಜೆಕ್ಟ್ ಟು ಕಂಪ್ಲೀಟ್ ಇಟ್ಸ್ ಸೆನ್ಸ್ ಈಸ್ ಕಾಲ್ಡ್ ಆನ್ ಇಂಟ್ರಾನ್ಸಿಟಿವ್ ವರ್ಬ್. ಯಾವ ಕ್ರಿಯಾಪದವು ಆಬ್ಜೆಕ್ಟ್ ಅನ್ನ ಬಯಸೋದಿಲ್ಲವೋ ಅದನ್ನ ನಾವು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಯಾವ ಕ್ರಿಯಾಪದವು ಈ ಸಬ್ಜೆಕ್ಟ್ ಇಂದ ಕರ್ತೃಪದದಿಂದ ಆ ಕರ್ಮದ ಪದದ ಕಡೆಗೆ ಹಾದು ಹೋಗೋದಿಲ್ಲವೋ ಅಂತ ಕ್ರಿಯಾಪದಗಳನ್ನ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಈಗ ಚೈಲ್ಡ್ ಲಾಫ್ಸ್ ಅಂತಕ್ಕಂಥದ್ದು ವರ್ಬ್. ಈ ವರ್ಬು ಕರ್ತೃಪದದಿಂದ ಹಾದು ಕರ್ಮ ಪದದ ಕಡೆಗೆ ಹೋಗೋದಿಲ್ಲ. ಈ ಕ್ರಿಯಾಪದ ದಿಸ್ ವರ್ಬ್ ಡಸ್ ನಾಟ್ ಪಾಸಿಂಗ್ ಓವರ್ ಫ್ರಮ್ ದ ಸಬ್ಜೆಕ್ಟ್ ಟು ದ ಆಬ್ಜೆಕ್ಟ್. ಆಬ್ಜೆಕ್ಟಿನ ಕಡೆಗೆ ಹಾದು ಹೋಗೋದಿಲ್ಲ ಅಂತ ಒಂದು ವರ್ಬ್ಗಳನ್ನ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ದಿಸ್ ವರ್ಬ್ ಇಸ್ ಇಂಟ್ರಾನ್ಸಿಟಿವ್. Again see this one, fly. Birds fly in the sky. This word is also intransitive. Why? Because this verb is not passing over from the subject to the object. ಇಲ್ಲಿ ಆಬ್ಜೆಕ್ಟ್ಗಳು ಇಲ್ಲ, ಆಬ್ಜೆಕ್ಟಿನ ಕಡೆಗೆ ಹಾದು ಹೋಗೋದಿಲ್ಲ. ಅಲ್ಲಿಗೆನೆ ಇದು ಒಂದು ಸೆನ್ಸ್ ಅನ್ನ ಕೊಡುತ್ತೆ, ಒಂದು ಅರ್ಥವನ್ನ ಕೊಡುತ್ತೆ. ಆಬ್ಜೆಕ್ಟಿನ ಅವಶ್ಯಕತೆ ಇಲ್ಲ. ಟು ಕಂಪ್ಲೀಟ್ ಇಟ್ ಸೆನ್ಸ್, ಟು ಕಂಪ್ಲೀಟ್ ಇಟ್ಸ್ ಮೀನಿಂಗ್, ನೋ ನೀಡ್ ಆಫ್ ದ ಆಬ್ಜೆಕ್ಟ್. ದಟ್ ಈಸ್ ವೈ ದಿಸ್ ವರ್ಬ್ ಇಸ್ ಕಾಲ್ಡ್ ಇಂಟ್ರಾನ್ಸಿಟಿವ್ ವರ್ಬ್. ಹಾಗಾಗಿ ನಾವು ಇದನ್ನ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಇಂಟ್ರಾನ್ಸಿಟಿವ್ ಮೀನ್ಸ್ ನಾಟ್ ಪಾಸಿಂಗ್ ಓವರ್. ಅದು ಹಾದು ಹೋಗೋದಿಲ್ಲ, ಮುಂದಕ್ಕೆ ಹೋಗೋದಿಲ್ಲ. ಈಗ ನಾವು ಇದೇ ವರ್ಬಿಗೆ ಪ್ರಶ್ನೆನ ಹಾಕೋಣ. ಏನು ಟ್ರಾನ್ಸಿಟಿವ್ ವರ್ಬ್ಗಳಿಗೆ ಪ್ರಶ್ನೆಯನ್ನ ಹಾಕಿದ್ವು ಅದೇ ಪ್ರಶ್ನೆಯನ್ನ ಹಾಕೋಣ ಇಲ್ಲಿ. ಚೈಲ್ಡ್ ಲಾಫ್ಸ್, ವಾಟ್, ಹೂಮ್ ಅಂತ ಪ್ರಶ್ನೆಗಳನ್ನ ನಾವು ಇಲ್ಲೇನಾದ್ರೂ ಹಾಕಿದ್ರೆ ಹುಚ್ಚ ಅಂತಾರೆ. ಸೊ ವಿ ಕಾಂಟ್ ಪುಟ್ ದೋಸ್ ಟು ಕ್ವಶನ್ಸ್. ಈವನ್ ವಿ ಪುಟ್ ದೋಸ್ ಟು ಕ್ವಶನ್ಸ್, ವಿ ನೆವರ್ ಗೆಟ್ ದ ಆಬ್ಜೆಕ್ಟ್, ನೆವರ್ ಗೆಟ್ ದ ಆನ್ಸರ್. ಸೊ ದಟ್ ಈಸ್ ವೈ ಸಚ್ ವರ್ಬ್ಸ್ ಆರ್ ಕಾಲ್ಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್. ಅಂತ ವರ್ಬ್ಸ್ ಗಳನ್ನ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ.